ಮೈ ನ್ಯೂ ವೀಡಿಯೋಸ್ ಗೇಮಿಂಗ್ ವಿತ್ ಒ ಪಿ ಅನಿ. ಸೊ ಇವತ್ತು ನಾವು ಆಡ್ತಾಯಿದ್ದೀವಿ ಫ್ರೀ ಫೈರು, ಅದು ನಮ್ಮ CS. ಇವತ್ತು ನಾನು ಆಡ್ತಾಯಿದ್ದೀನಿ ನಮ್ಮ ಫ್ರೆಂಡ್ ಯಶು ಪಿ ಜೊತೆಗೆ. ಅಂದರೆ ಒಂಚೂರು ಇವಾಗ ಸ್ಟಾರ್ಟ್ ಮಾಡಿರೋರು. ನಾನು ಹಂಗೆ ಹಿಂಗೆ ಆಡೋಣ ಅಂತ ನುಗ್ದೆ ಓರಿಯನ್ ಕ್ಯಾರೆಕ್ಟರ್ ಹಾಕ್ಕೊಂಡು ಡಬಲ್ USB ಇಟ್ಕೊಂಡು, ಅಯ್ಯೋ ನಾನು ಇಲ್ಲಿ ಒಬ್ಬನೇ ರಶ್ ಮಾಡ್ತಿದ್ದೀನಿ ಅಂತ ಒಂಚೂರು ಹೆದರಿಕೆ ಇತ್ತು, ಆದರೂ ಹೊಡೆದಾಕ್ಬಿಡ್ತೀನಿ ಅಂತ ನುಗ್ದೆ. ನುಗ್ದೆ ಇದು ಸಿಕ್ತು. ಒಬ್ಬ ಎನಿಮಿನೂ ಬರ್ತಿದ್ದ, ಇಲ್ಲ ಗೈಸ್, ಒಬ್ಬ ಎನಿಮಿನೂ ಬರ್ತಿದ್ದ. ನಾನು ಅವ್ನಿಗೆ ಗೊತ್ತಲ್ಲ, ಹೆಡ್ ಮೇಲೆ ಹೆಡ್ ಕೊಟ್ಬಿಟ್ಟು ದೊಡ್ಡಗಂತೆ. ಪಾಪ ಅವನಿನ್ನೂ ಯೋಚನೆ ಮಾಡ್ತಿದ್ದೆ ಎಲ್ಲಿಂದ ಹೊಡಿತವ್ರೆ ಅಂತ. ಆಮೇಲೆ ನಾನು ಓಕೆ ಇವ್ನು ಫಿನಿಶ್ ಆದ್ನಲ್ಲ, ಖತಮ್ ಮಾಡಿಬಿಡೋಣ ಅಂತ ಖತಮ್ ಮಾಡಿದೆ. ಆಮೇಲೆ ನಮ್ಮ ಟೀಮು ಯಶು ಅವರು ಸತ್ತೋದ್ರು. ನಾವು ಹಂಗೆ ಈ ಮ್ಯಾಚ್ ಅಟ್ಲೀಸ್ಟ್ ಗೆಲ್ಲೇಬೇಕು ಅಂತ ಹೋದ್ವಿ. ಇಲ್ಲೊಬ್ಬ ಇದ್ದ, 2-3 ಶಾಟ್ ಚೆನ್ನಾಗಿ ಕೊಟ್ಟೆ. ಇನ್ನೊಬ್ಬ ಅಲ್ಲಿ ಮೇಲ್ಗಡೆ ಇದ್ದ, ಅವನಿಗೂ ಒಂದು 2-3 ಶಾಟ್ ಕೊಟ್ಟೆ. ಆಮೇಲೆ ಇಲ್ಲಿ ಇನ್ನೊಬ್ಬ ಇದ್ದ, ಒಂದು ಹೆಡ್ ಬಿತ್ತು. ಆಮೇಲೆ ಇನ್ನೊಬ್ಬನ ಯಾರೋ ನಾಕ್ ಮಾಡ್ತೀನಿ ನಾನು, ಇವನೊಬ್ಬನ ನಾಕ್ ಮಾಡಿದೆ. ಇವ್ನು ನಾಕ್ ಆದಮೇಲೆ ಆ ಕಡೆಯಿಂದ ಇಬ್ಬರು ರಶ್ ಮಾಡಿಬಿಡ್ತಾನೆ ನನ್ನ ಮೇಲೆ. ಆ್ಯಕ್ಚುಲಾಗಿ ಇಲ್ಲೊಬ್ಬ ಆದರೆ ರೈಟಿಂದ ಒಬ್ಬ ಹೊಡಿತಿರ್ತಾನೆ. ಇವನಿಗೂ ಚೆನ್ನಾಗಿ ಹೆಡ್ ಕೊಟ್ಟಿರ್ತೀನಿ. ಆಮೇಲೆ ಸೋನೆ ಬಂದುಬಿಟ್ಟು ಡೈ ಹಾಕ್ಸಿರ್ತಾನ. ಆಮೇಲೆ ನನಗೇನೋ ಹೆಲ್ಪ್ ಏನೋ ಕೊಡ್ತಾನೆ. ಇವನು ಏನೂ ಮಾಡೋಕ್ಕಾಗಲ್ಲ, ಪಾಪ USB ಇರುತ್ತೆ ಅವನ ಕೈಲಿ. ನನ್ನ ಕಿಲ್ಲನ್ನು ಒಂದು ಕೊಡ್ತಾನೆ ಅಷ್ಟೇ. ಆಮೇಲೆ ಇವನು ವಾಪಸ್ ಸತ್ತೋಗ್ತಾನೆ. ಇವನು ನೋಡ್ರೆ ಹೆಲ್ಪ್ ಕೊಡೋಣ ಅಂತ ಬರ್ತಾನೆ, ಇವನು ಸತ್ತೋಗ್ತಾನೆ ಗೈಸ್ ಹೆಡ್ ಶಾಟಿಂದ. ಸೊ ಫಸ್ಟ್ ರೌಂಡು ಹೊಗೆ ಹಾಕ್ಸ್ಕೊತೀವಿ. ನೆಕ್ಸ್ಟ್ ರೌಂಡು ಈ ಮ್ಯಾಚ್ ಗೆಲ್ಲೇಬೇಕು ಅಂತ ನುಗ್ಗೇ ಬಿಡ್ತೀನಿ ನಾನು. ಅಂತ G30 MP5 ಇಟ್ಕೊಂಡು, MP5 ಇರುತ್ತೆ ನನ್ನ ಹತ್ರ. MP5 ತೊಗೋತೀನಿ ನಾನು. ಒಂದನ್ನು ಮಾಡ್ಕೊತೀನಿ. ಆಮೇಲೆ ಏನು ತೊಗೋಬೇಕು ಅಂತ ಗೊತ್ತಾಗ್ದಿಲ್ದಂದ್ರೆ ಮಶ್ರೂಮ್ ತೊಗೋತೀನಿ. ಅದು ನೋಡ್ರಿ 200 ಮಾತ್ರ ಇರುತ್ತೆ. ಸೊ ಪರವಾಗಿಲ್ಲ ನಡ್ರಪ್ಪ, ಏನೋ ಹಂಗೋ ಹಿಂಗೋ ಮಾಡಿಬಿಟ್ಟು ಈ ಮ್ಯಾಚ್ ಗೆಲ್ಲೇಬೇಕು ಅಂತ ನಾನು ನಮ್ಮ ಫ್ರೆಂಡು ಯಶು ಪಿ ಜೊತೆಗೆ ಹೋಗ್ತಾ ಇರ್ತೀನಿ. ಹಂಗೆ ನೋಡಿ ಮುಂದೆ ನಿಮಗೆ ಗೊತ್ತಾಗುತ್ತೆ ಏನಾಗುತ್ತೆ ಅಂತ. ನಾನು ಹಂಗೆ ಹೋಗ್ಬೇಕಾದ್ರೆ ಗೈಸ್, ಇದಕ್ಕಿಂತ ಮುಂಚೆ ಒಂದು ವಿಷಯ, ನಿಮಗೆ ಈ ವಿಡಿಯೋ ಅಂದರೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಬೆಲ್ ಐಕನ್ನ ಮಾತ್ರ ಕ್ಲಿಕ್ ಮಾಡೋದು ಮರೀಲೇಬೇಡಿ. ಆಮೇಲೆ ನಾನು ಓಕೆ ಅಂತ ನೋಡಿದ್ರೆ ಅಲ್ಲಿಂದ ಇಬ್ಬರು ಬರ್ತಾವ್ರೆ. ಇಲ್ಲಿ ಕೆಳಗಡೆ ಒಬ್ಬರು ನೋಡಿದೆ. ಸೊ ಇಲ್ಲಿಂದನೇ ಡ್ರ್ ಅಂತ ಕೊಟ್ಟಾಕ್ಬಿಟ್ಟೆ ಅವನು ಹೆಂಗೋ ಸತದ ನನ್ನ ಕಿಲ್ಲು ಎತ್ಕೊಂಡೆ. ಆಮೇಲೆ ಇಲ್ಲಿ ನೋಡಿದ್ರೆ ಇಬ್ಬರು ರಶ್ ಮಾಡ್ತಾವ್ರೆ ಆಲ್ರೆಡಿ. ಯಾರಲ್ಲಿ ಜಂಪ್ ಪಡ್ಕೊಂಡು ಇಬ್ಬರು ಬಂದ್ಬಿಟ್ರು ಗೈಸ್. ಒಬ್ಬನಿಗೆ ಎಷ್ಟಾಗುತ್ತೋ ಅಷ್ಟು ಹೊಡೆದೆ. ಆಮೇಲೆ ಓಡೋಣ ಅಂತ ಓಡೇಬಿಟ್ಟೆ. ಅವರು ನಾನು ನೋಡಲಿಲ್ಲ ಆ್ಯಕ್ಚುಲಾಗಿ. ಆದರೆ ಕೆಳಗಡೆ ಒಬ್ಬ ಎನಿಮಿ ಇದ್ದ, ನಾನು ಅವ್ನು ನೋಡಲಿಲ್ಲ. ಕೆಳಗಡೆ ಬಿದ್ದಿದ್ದ ತಕ್ಕನೆ ಹಿಂದೆಯಿಂದ ಬಂದ್ಬಿಟ್ಟು ಡ್ರ್ ಅಂತ ಕೊಟ್ಬಿಟ್ಟು ನಾಕ್ ಮಾಡಿಸ್ದೆ ನನ್ನ. ಓಕೆ, ನಮ್ಮ ಟೀಮವ್ರು ಅಟ್ಲೀಸ್ಟ್ ಹೊಡಿತಾರೆ ಅಂತ ಅಂದ್ಕೊಂಡು ನಾನು ಹೋದೆ. ಇವನು ಇಲ್ಲಿಂದ ಪ್ಯಾರಾಫಿಲಿಂದ ಒಬ್ಬನ ನಾಕ್ ಮಾಡ್ತಾನೆ. ಆಮೇಲೆ ಕೆಳಗಡೆ ಎಗರೋಣ ಅಂತ ಹೋಯ್ತಾನೆ, ಹೋಯ್ತಾನೆ ಇವನು. ಪಾಪ ಗೈಸ್, ಇವನಿಗೂ ಚೆನ್ನಾಗಿ ಡ್ಯಾಮೇಜ್ ಹೊಡೆದಿರ್ತಾನೆ. ಆಮೇಲೆ ನಮ್ಮ ಬೋತ್ ಬೈ ಯಾರೋ ಇರ್ತಾನಲ್ಲ, ಈ ಕಡೆ ಶಿಫ್ಟ್ ಆಗ್ತೀನಿ. ಅವ್ನು ನೋಡ್ರೆ ಅಲ್ಲಿ ಹೆಲ್ಪ್ ಹೊಡಿತಾ ಇರ್ತಾರೆ. ಇವ್ನಿಗೇನು ಗೊತ್ತೇ ಆಯ್ತಾರಲ್ಲ. ಹಿಂದೆ ನೋಡೋ ಅಷ್ಟಿಗೆ ಮುಂದೆಯಿಂದ ಟಪ ಅಂತ ಕೊಡ್ತಾರೆ. ಆಮೇಲೆ ಇಲ್ಲಿಂದ ಒಬ್ಬನ ನಾಕ್ ಮಾಡ್ತಾನೆ ಆ್ಯಕ್ಚುಲಾಗಿ. ಆಮೇಲೆ ಇನ್ನೊಬ್ಬ ಡ್ರ್ ಅನ್ನಿಸ್ತಾನೆ ಇವನ್ನ. ಅವನೊಬ್ಬ ಹೊಡೆದಾಕ್ಬಿಟ್ಟಿದ್ರೆ ಗೈಸ್, ಒಂದೇ ಒಂದು ಬುಲೆಟಲ್ಲಿ ಇಬ್ಬರು 25 ಹಾರಿರೋರು. ನಾನು ಪರವಾಗಿಲ್ಲ ಹೋಗೋಣ ಅಂತ ಅಂದ್ಕೊಂಡೆ. ಆಮೇಲೆ ಇದು ಆ್ಯಕ್ಚುಲಿ ನಾನು ರೀಪ್ಲೇ ತೋರಿಸ್ತಾ ಇರೋದು, ಯಾಕಂದರೆ ನಾನು ಮ್ಯಾಚ್ ಆಡ್ಬೇಕಾದ್ರೆ ನನಗೆ ಗೊತ್ತಿರಲಿಲ್ಲ ಈ ಮ್ಯಾಚ್ ಆಗುತ್ತೋ ಇಲ್ಲೋ ಅಂತ. ಅದಕ್ಕೆ ಆಗಲಿಲ್ಲ. ಸೊ ನಾನು SVD ತೊಗೊಂಡೆ ಈ ರೌಂಡು ಹೊಡೆದಾಕೋಣ ಅಂತ. ಸೊ MP5 ಮತ್ತು SVD ತೊಗೊಂಡೆ. ಸಾರಿ ಗೈಸ್, ಕ್ಷಮಿಸ್ಬಿಟ್ರೆ, ಅದೇನೋ ಮಧ್ಯದಲ್ಲಿ ಬರ್ತಾ ಇರುತ್ತೆ. MP5 ಬೇರೆ ಬಿಟ್ಟಿದ್ರು. ನಾನು ದೂರದಿಂದನೇ ಹೊಡಿಬೇಕಾಯ್ತು, ಯಾಕಂದರೆ ನನ್ನ ಹತ್ರ SVD ಇತ್ತು. ಸೊ ಲಾಂಗ್ ರೇಂಜರಲ್ವಾ, ಒಂಚೂರು ದೂರದಿಂದನೇ ಹೊಡಿಯೋಣ ಅಂತ ಕಾಯ್ತಾ ಇದ್ದೆ. ಯಾಕಂದರೆ ಇದೊಂಚೂರು ಬರಬೇಕಲ್ಲ ಗೈಸ್. ಬಂದಿದ್ದ ತಕ್ಕನೆ ಇಲ್ಲಿಂದ ಜಂಪ್ ಹೊಡೋಣ ಅಂತ ಹೋದ್ರೆ ಆಗಲಿಲ್ಲ. ಹಿಂಗೋ ಮೆಟ್ಲೈತೆ, ಏನಕ್ಕೆ ವರೀಸು, ಹಿಂಗೆ ನಿಧಾನಕ್ಕೆ ಕತ್ಕೊಂಡು ಹೋಯ್ತಾ ಇದ್ದೆ. ಅಲ್ಲಿಂದ ಬಂದ ತಕ್ಷಣ ಶೀಲ್ಡ್ ಹಾಕ್ಕೊಂಡು ಮನ್ಕೊಂಡೆ, ಇಲ್ಲಿ ಕೂತ್ಕೊಂಡೆ. ನಮ್ಮ ಟೀಮೇಟ್ ಯಾರು ಹೊಡೆದು ಎಲ್ಲಿದ್ದಾನೆ ಅಂದರೆ ಅಲ್ಲಿದ್ದ ಗೈಸ್ ಒಬ್ಬ. 2 ಬುಲೆಟಲ್ಲಿ ಎತ್ತಾಕ್ದೆ, 3 ಬುಲೆಟ್ ಸರಿ ಗೈಸ್. ಆಮೇಲೆ ನಮ್ಮ ಟೀಮೇಟ್ ನೋಡ್ರೆ ನಾಲ್ಕಾಗ್ಬಿಟ್ಟು, ನಾನು ಯಾರು ಇಲ್ಲಿಂದ ನುಗ್ಬಿಟ್ಟವನೆ ಅಂತ ಅಂದ್ಕೊಂಡೆ. ಯಾರೂ ನುಗ್ಗಿರಲಿಲ್ಲ. ಸೊ ನಾನು ಓಕೆ ಅಂತ ಬಂದ್ಬಿಟ್ಟು ಇವ್ನಿಗೆ ರಿವೈವ್ ಕೊಟ್ಟೆ ನಮ್ಮ ಫ್ರೆಂಡಿಗೆ. ಆಮೇಲೆ ಆ ಕಡೆಯಿಂದ ಹೋಗಿ ನೋಡ್ತಾ ಇದ್ದೆ, ನಾನು ಕಿಲ್ ಬಂದಿದ್ದೆ. ಆದರೆ ವಾಪಸ್ ನಾಕಾದ್ರೆ ಯಾರು ಮೊಬೈಲ್ ಬರಲೇಬೇಕಲ್ಲ ಅಂತ ಕಾಯ್ತಾ ಇದ್ದೆ. ನಾನು ಮುಂದೆ ಹೋದೆ ಒಂಚೂರು. ಆಮೇಲೆ ಅಲ್ಲಿಂದ ನೋಡಿದೆ ಯಾರೋ ಒಬ್ಬ ಬಂದ. ಸಾರಿ, ಇದು ನಮ್ಮ ಟೀಮೇಟ್ದು ಇದು ಬಿಟ್ಟಿದ್ರು ಸ್ಯಾಂಟಿನೋ. ನಾನು ಯಾರೋ ಬಂದ್ಬಿಟ್ಟ ಅಂದ್ಕೊಂಡಿದ್ದೆ. ಆಮೇಲೆ ಆ ಕಡೆಯಿಂದ ಮೇಲ್ಗಡೆಯಿಂದ ಯಾರೋ ಹತ್ಕೊಂಬಂದಂಗೆ ಆಯಿತು ನನಗಲ್ಲಿ. 1 ಬುಲೆಟ್ ಕೊಟ್ಟೆ, 2ನೇ ಬುಲೆಟ್ಗೆ ಹೊಂಟೋಗ್ಬಿಟ್ಟಿದ್ದ. ಇನ್ನೊಬ್ಬನೇ ಇರೋದು, ಹೆಂಗೋ ಗೆಲ್ತೀವಿ ಅಂತ ಹೋಗ್ತಾ ಇದ್ದೆ. ನಮ್ಮ ಟೀಮಲ್ಲಿ ನೋಡ್ರೆ ಪಾಪ ಸೇಫ್ ಝೋನಲ್ಲಿ ಎಲ್ಲಿ ತಗೊಳಕ್ಕೆ ಹೋಗ್ಬಿಟ್ಟು ನಾಕಾದ.
ಸೊ ನಾನು ಇನ್ನೇಕೆ ನುಗ್ಗೇ ಬಿಡೋಣ ಅಂತ ನುಗ್ತಾ ಇದ್ದೆ. ನಾನು ಮತ್ತು ಯಾರು ಮೀ ಕಮಲ್ ಅಂತ ಯಾರೋ, ನಾನು ಹಂಗೆ ಅವನು ನುಗ್ದೆ ನಾನು ನುಗ್ದೆ. ಅವನ್ನೆಲ್ಲ ಪಾಪ ಆ ಕಡೆನೇ ಕೂತವನೆ, ನಾವು ಬಂದಿರೋದು ನೋಡೇ ಇಲ್ಲ ಅವನು. ಆಮೇಲೆ ಹೋಗೋ ಅಷ್ಟಿಗೆ ಹೊಡೆದೇ ಹಾಕ್ಬಿಟ್ಟಿದ್ರು ಅಲ್ಲಿ. ಆಮೇಲೆ ನನಗೆ MP5 ತ್ರಿಬಲ್ ಸಿಕ್ಕಲೇಬೇಕಲ್ಲ ಅಂತ ಹಿಂಗೆ ಹೋಗಿ MP5 ತ್ರಿಬಲ್ ತಕ್ಕೊಂಡು ನೆಕ್ಸ್ಟ್ ರೌಂಡಿಗೆ ರೆಡಿ ಆದೆ. ಸೊ ಈ ರೌಂಡಲ್ಲಿ ಏನಾಗುತ್ತೆ ಅಂದರೆ ಅನ್ಬಿಲೀವಬಲ್ ಆಗುತ್ತೆ. ಯಾಕಂದರೆ ನೋಡ್ತಾರೆ ಹೆಂಗೆ ನಾನು ಮುಂದೆ ಹೋಗೋಕ್ಕಂತೂ ಹೋಗಲ್ಲ, ಯಾಕಂದರೆ ನನ್ನ ಹತ್ರ MP5 ತ್ರಿಬಲ್ ಇದೆ. ಸುಮ್ಮನೆ ಅದನ್ನು ಹಿಡ್ಕೊಂಡು ಏನಕ್ಕೆ ಅಂತ ಈ ಥರ ಬಾನ್ ಫೈರ್ ಹಾಕ್ಕೊಂಡೆ, ಒಂಚೂರು ಹಂಗೆ ಇದು ಬರಲಿ ಅಂತ. ಆಮೇಲೆ ಇದನ್ನು ಬಿಟ್ಟೆ, ಕದಾನನ ಬೇಡ ಅಂತ ಯಾರೋ ತೊಗೊಂಬಿಟ್ರು, ವಾಪಸ್ ಅವನು ಬಿಟ್ಟ. ಆಮೇಲೆ ಇನ್ಯಾರೋ ತೊಗೊಂಬಿಟ್ರು, ಅವ್ರು ಬಿಟ್ಟರು ಬಿಡಲಿಲ್ಲ ಗೊತ್ತಿಲ್ಲ ಗೈಸ್. ನಾನು ಲಾಂಗ್ ರೇಂಜಿಂದ ಹೊಡೆಯೋಣ ಅಂತ ಈ ಮನೆಯೇ ಹಚ್ಚಿದೆ. ನಮ್ಮ ಟೀಮೇಟ್ ಹೊಡೆದ, ನನಗೂ ಬಿತ್ತು ಒಂಚೂರು ಟಪ್ ಅಂತ ಒಂದೇಟು, ಆದರೆ ಅಷ್ಟೇನು ಡ್ಯಾಮೇಜ್ ಆಗಿಲ್ಲ, ಯಾಕಂದರೆ ನನ್ನ ಹತ್ರ ಆಟೋ ಹೀಲ್ ಇತ್ತು. ಪ್ಲಸ್ ಆಮೇಲೆ ಇದೇನೋ ಹಾಕ್ಬಿಟ್ಟವನೇ ಗೈಸ್, ಇದು ಎಲ್ಲಿಂದ ಬರ್ತೈತೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಕೆಳಗಡೆ ಇಳಿದ್ರೆ ಒಡ್ಸ್ಕೊತೀನಿ, ಅದಕ್ಕೆ ನನ್ನ ಪಾಡಿಗೆ ನಾನೇ ಹೆಲ್ತ್ ಹಾಕೊಂಬಿಡೋಣ ಅಂತ ಹೆಲ್ತ್ ಹಾಕೋತಾ ಇದ್ದೆ. ಆ ಕಡೆ ನೋಡ್ರೆ SUP ಡೌನ್ ಆಗಿದ್ರು. ಆಮೇಲೆ ನಮ್ಮ ಇನ್ನೊಬ್ಬ ಟೀಮೇಟು ಡೌನ್ ಆದ. ನಾನು 2v4 ಆಗಲ್ಲ, ಒಂಚೂರು ಹೆಡ್ ಮೇಲೆ ಹೆಡ್ ಹೊಡೆಯೋಣ ಅಂತ ನೋಡಿದ್ರೆ ಹೆಡ್ಡು ಸಿಗಲಿಲ್ಲ. ಹಂಗೆ ನೋಡೋ ಅಷ್ಟಕ್ಕೆ 3ನೇ ಟೀಮೇಟು ಹೋಗ್ಬಿಟ್ಟು ಹೊಡ್ಸ್ಕೊಂಬಿಟ್ಟವನೇ. ನಾನು ಈ ಮ್ಯಾಚ್ ಆಗಲ್ಲ ಅಂತ ಅಂದ್ಕೊಂಡು ಡಿಸೈಡ್ ಆಗಿಬಿಟ್ಟಿದ್ದೆ. ಆಮೇಲೆ ಫುಲ್ ಕಷ್ಟಪಟ್ಟು ಗೈಸ್ ಅಲ್ಲಿಂದ ನಾಲ್ಕಾಗಿದ್ದಾನೆ ರಿವೈವ್ ಮಾಡ್ಕೊಂಡ್ರು ಅವರು, ಕೆಳಗಡೆ ಇಳಿದ್ಬಿಟ್ಟು. ಅವನ್ನ ಒಂದು ಬುಲೆಟಲ್ಲಿದ್ದ ಟಪ್ ಅಂತ ಹೊಡೆದಾಕ್ದೆ, ಸಾರಿ ಗೈಸ್. ಆಮೇಲೆ ಇನ್ನೊಬ್ಬ ಇದ್ದ, ಇನ್ನೊಬ್ಬನು ಹೊಡೆದಾಕ್ದೆ, ಎಲ್ಲೋ ಕಾಣಿಸ್ತಾನೆ ಇರಲಿಲ್ಲ. ಆಮೇಲೆ ಹಂಗೆ ಗ್ರೆನೇಡ್ ಹಾಕೋಣ ಅಂತ ಗ್ರೆನೇಡ್ ಹಾಕಿದ್ರೆ ಅದು ಬ್ಲಾಸ್ಟ್ ಆಗಲಿಲ್ಲ ಅತ್ತಾಗಿ, ಇದರಲ್ಲಿ ಹಾಗೆ ಆಯ್ತಾನೆ ಅಂತ ಇದನ್ನ ಹಾಕಿದೆ, ಬಿಟ್ಟು ಎರಡೇ ಬುಲೆಟಲ್ಲಿ ಹೊಂಟ. ಇನ್ನೊಬ್ಬ ಅಲ್ಲಿದ್ದರು, ನಾನು ಒಬ್ಬನ ಡೌನ್ ಮಾಡಿದೆ, ಇನ್ನೊಬ್ಬನು ಹಂಗೆ ಡೌನ್ ಮಾಡಿಬಿಟ್ಟು A ಸ್ಕಿಲ್ ತೊಗೊಂಡೆ ಗೈಸ್. ಸೊ ನಿಮ್ಗೆ ಈ A ಸ್ಕಿಲ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಆಮೇಲೆ ಕಮೆಂಟಲ್ಲಿ ಏಸ್ ರೆಡ್ ಡಾಟ್ ಹಾಕಿ ಗೈಸ್. ಸೊ ಅದರ ನೆಕ್ಸ್ಟ್ ರೌಂಡು ಈ ಮ್ಯಾಚು ಗೆಲ್ಲೇಬೇಕು, ಯಾಕಂದ್ರೆ ನಾವು ಈ ರೌಂಡ್ ಸೋತ್ರೆ ಹಂಗೋ ಹಿಂಗೋ ಹಾಕ್ಬಿಟ್ಟು ಸೋಲ್ತೀವಿ ಅಂತ ರೆಡಿ ಮಾಡ್ಕೋತಾ ಇದ್ವಿ. ಎಲ್ಲದನ್ನು ಸಕ್ಸಸ್ಫುಲ್ಲಿ ಪರ್ಚೇಸ್ಡು. ನಾನು ಏಸ್ ಬೇರೆ ಹೊಡೆದಿದ್ದೆ, ಒಂಚೂರು ಹಂಗೆ ಇದ್ದೆ. ನಾನು ಇದನ್ನ ಹಾಕೊಳ್ಳೋಣ ಅಂತ ಆಗದೆ ಗೈಸ್, ಎಲ್ಲಿ ಹಾಕ್ತೆ ಅಂತ ನನಗೆ ಗೊತ್ತಾಗಲಿಲ್ಲ. ನನಗೆ ಬಾಯಿ ಗೊತ್ತಾಗಲಿಲ್ಲ, ನಾನು ಇಲ್ಲೇ ಎಲ್ಲೋ ರೈಟಲ್ಲಿ ಹಾಕಿರ್ತೀನಿ ಅಂತ ಲಾಸ್ಟ್ ಸೆಕೆಂಡಲ್ಲಿ ನೋಡಿದ್ರೆ ಬಂದೇ ಇಲ್ಲ ನನಗೆ. ಆಮೇಲೆ ಎಲ್ಲ ಹುಡ್ಕೋ ಅಷ್ಟಿಗೆ ಸೇವ್ ಝೋನ್ ಒಳಗಡೆ ಎಲ್ಲೋ ಹಾಕಿದ್ದೆ ಮಿಸ್ ಆಗಿ. ಆಮೇಲೆ ಎಲ್ಲೋ ಹೋಗಿದೆ ಅಂತ ಗೊತ್ತಾಗ್ದಿಲ್ದಂಗೆ ಬೇಗ ಓಡಿದೆ, ಯಾಕಂದರೆ ಇಲ್ಲೇ ನಿಂತ್ಕೊಂಡ್ಬಿಟ್ರೆ ಸಾಯ್ತೀವಿ. ಇವ್ರು ನೋಡ್ರೆ ಮಿಸ್ಟಾಗಿ ಗ್ರೆನೇಡ್ ಹಾಕ್ಬಿಟ್ಟು ಅದೇನೋ ಸ್ಕಿಲ್ ಹಾಕ್ಬಿಟ್ಟವ್ರೆ, ಅರ್ಧ ಸತ್ತೇ ಹೋಗ್ಬಿಟ್ಟಿದ್ವಿ. ನಾನು ಹೆಲ್ತ್ ಹಾಕ್ಕೊಂಡು ಪಾಪ ಇಲ್ಲಿ ಯಾರಿಗೋ ರಿವೈವ್ ಕೊಟ್ಬಿಟ್ಟು ಇಲ್ಲಿ ರಿವೈವ್ ಕೊಡ್ತಾ ಇದ್ದೆ. ಸೊ ರಿವೈವ್ ಕೊಟ್ಟಾದ್ಮೇಲೆ ಹಂಗೆ ನನಗೆ ಹೋಗ್ಬಿಟ್ಟಿದ್ದೆ. ನಾನು ಓಕೆ ಹೆಲ್ತ್ ಹಾಕೊಳ್ಳೋಣ ಅಂತ ಹೆಲ್ತ್ ಹಾಕೋತಾ ಇದ್ದೆ. ಹೆಲ್ತ್ ಹಾಕೊಳ್ಳೋ ಟೈಮಲ್ಲಿ ಯಾರು ಈ ಕಡೆ ಹೋದೆ. ಆಮೇಲೆ ಆ ಕಡೆ ಇಬ್ಬರು ಓದಾಡ್ತಾ ಇರ್ತಾರೆ. ನಮ್ಮನ್ನೊಬ್ಬರು ಹೊಡಿತಾನೆ, ಒಬ್ಬ ಆಲ್ರೆಡಿ ನಾಲ್ಕಾಗಿರ್ತಾನೆ, ಇನ್ನೊಬ್ಬ ಇಲ್ಲಿ ವಾಲ್ಗಳು ಬ್ರೇಕ್ ಹೊಡ್ಕೊಂಡು ಹೋಗ್ತಾ ಇರ್ತಾನೆ. ಪಾಪ ಎಷ್ಟಾಗುತ್ತೋ ಅಷ್ಟು ಅವರು ವಾಲ್ ಬ್ರೇಕ್ ಹೊಡೆದು ಇಲ್ಲಿ ಹೋಗ್ಬಿಟ್ಟು ಡ್ರ್ ಅಂತ ಒಬ್ಬನ ಹಚ್ತಾನೆ, ಇಲ್ಲಿ ಹೋಗ್ಬಿಟ್ಟು ಈ ಕಡೆಯಿಂದ ಇನ್ನೊಬ್ಬನ ಹೊಡಿತಾನೆ. ಕುತ್ಕೋಬೇಕಲ್ವಾ ಗೈಸ್, ನಿಂತ್ಕೊಂಡೇ ಇದ್ದ, ಸೊ ಅದಕ್ಕೆ ಅವನು ಸತ್ತ ಇಲ್ಲಿ. ಸೊ ಹಂಗೆ ಗೆಲ್ತಾ ಇರೋ ಸಮಯದಲ್ಲಿ ಹಂಗೆ ನಾವು ಆಡ್ತಾಯಿದ್ದೆ. 1 ನಿಮಿಷ ಗೈಸ್ ಸಿಗ್ತೀನಿ ನಿಮಗೆ. ಆ ಟೈಮಲ್ಲಿ ಈ ಮ್ಯಾಚ್ನ ಸೋಲ್ತೀವಿ ಕೂಡ. ಸೊ ಅಟ್ಲೀಸ್ಟ್ ಏನಾರ ಕಷ್ಟಪಡ್ಕೊಂಡು ನೆಕ್ಸ್ಟ್ ರೌಂಡ್ ಗೆಲ್ಲೇಬೇಕು ಅಂತ ಇದ್ವಿ ಗೈಸ್. ಸಾರಿ ಗೈಸ್, ನಿಮಗೆ ಕ್ಷಮಿಸ್ಬಿಟ್ರೆ, ಯಾಕಂದರೆ ಇದು ಬಂದುಬಿಟ್ಟು ರೀಪ್ಲೇದು. ನನಗೆ ಬೇರೆ ನೆಗಡಿ ಆಗಿತ್ತು, ನೆಗಡಿ ಟೈಮಲ್ಲಿ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಆಮೇಲೆ ಒಂಚೂರು ಹಂಗೆ ವೀಡಿಯೋ ಮಾಡೋಣ ಅಂತ ಬಂದೆ, ವೀಡಿಯೋ ಹಿಂಗೆ ಆನೇ ಮಾಡ್ಕೊಳ್ಳಿಲ್ಲ, ಹಂಗೆ FF ಬರ್ತಾಯಿದ್ದೆ. ಸೊ ಅಟ್ಲೀಸ್ಟ್ ಈ A ಸ್ಕಿಲ್ ಅಟ್ಲೀಸ್ಟ್ ಹಾಕೋಣ, ವೀಡಿಯೋನೂ ಹಾಕೋಣ ಅಂತ ಓಡಿದೆ ಗೈಸ್. ಇಲ್ಲಿಂದನೇ ಕುತ್ಕೊಂಡು ಹೊಡೆಯೋಣ ಅಂತ ಅಂದ್ಕೊಂಡೆ. ಆಮೇಲೆ ಇಲ್ಲಿಂದ ಏನು ಸುಮ್ಮನೆ ಸ್ಕೋಪ್ ಏನು ಸಿಗಲ್ಲ, ಏನು ಸುಮ್ಮನೆ ಯೋಚನೆ ಮಾಡೋದು ಅಂತ ಇಲ್ಲೊಂದು ಹಂಗೆ ಇದಾಗಿದೆ ಗೈಸ್. ಹಂಗೆ ಮುಂದೆ ಬಂದೆ, ಈ ಕಡೆ ಹೋಗೋಣ ಅಂತ ಅಂದ್ಕೊಂಡೆ, ಇಲ್ಲಿ ಮಿಸ್ಸಾಗಿ ಇದಾಕ್ಬಿಟ್ಟೆ. ಆಮೇಲೆ ಒಬ್ಬ ನಾಲ್ಕಾದ, ಇನ್ನೊಬ್ಬ ನಮ್ಮೂ ನಾಲ್ಕು ಮಾಡ್ದ. ಈ ಕಡೆಯಿಂದ ಹೆಂಗಾರ ಬರಲೇಬೇಕಲ್ಲ ಅಂತ ನಾನು ವಾಲ್ ಹಾಕೊಂಡು ರಶ್ ಹೊಡೆದೇ ಬಿಟ್ಟೆ. ಇಲ್ಲಿ ನೋಡ್ರಿ, ಇಲ್ಲೇ ಇದ್ದಾನೆ ಇವನೊಬ್ಬ, ನನಗೂ ಸಿಗಬೇಕಲ್ಲ ಅಂತ ಡ್ರಿಲ್ ಅಂತ ಕೊಟ್ಟೆಗೆ ಸಾಲು ನಾಲ್ಕಾಗಲಿಲ್ಲ. ನಾನು ಆಮೇಲೆ ಎದುರು ಬಂದ್ಬಿಟ್ಟು ಒಬ್ಬನ ನಾಲ್ಕು ಮಾಡಿದೆ. ಇನ್ನೊಬ್ಬ ಈ ಕಡೆ ವಾಲ್ ಹಾಕ್ಕೊಂಡು ಕಾಯ್ತಾ ಇದ್ದೆ ಎಲ್ಲಿಂದ ಬರ್ತಾನೆ ಅಂತ, ಬಂದು ಹೊಡೆದೇ ಬಿಟ್ಟ ನನಗಂತೂ. ಈ ಕಡೆ ಇದು ಓರಿಯನ್ ಹಾಕ್ಕೊಂಡು
ನಾನು ಏನಕ್ಕೆ ಇನ್ನೊಂದು ವಾಲ್ ಇತ್ತಲ್ಲ ವಾಲ್ ಹಾಕ್ಬಿಟ್ಟು ಈ ಕಡೆಯಿಂದ ಬಂದೆ ಗೈಸ್. ಈ ಕಡೆಯಿಂದನೂ ನಾಕ್ ಮಾಡ್ತೀನಿ, ಅವ್ನಿಗೆ ಎಷ್ಟಾಗುತ್ತೋ ಅಷ್ಟು ಕಷ್ಟಪಟ್ಬಿಟ್ಟು ಓರಿಯನ್ ಹಾಕೋತೀನಿ. ಓರಿಯನ್ ಹಾಕೊಂಡು ಎಲ್ತ್ ಹಾಕೋತಾ ಇರ್ಬೇಕಾದ್ರೆ ಅವನು ಓರಿಯನ್ ಹಾಕೋತಾನೆ, ಅದನ್ನು ನುಗ್ಗೋಕ್ಕೆ ಟ್ರೈ ಮಾಡ್ತಾನೆ. ನಾನು ಗೊತ್ತಿದ್ರೆ ರೆಡಿ ಇದ್ನಲ್ಲ ಹೊಡೆದ್ಬಿಡ್ತೀನಿ ಗೈಸ್. ಆಮೇಲೆ ಎಲ್ತ್ ಹಾಕೋತಾ ಇರ್ಬೇಕಾದ್ರೆ ಹಿಂದೆಯಿಂದ ಬಂದುಬಿಟ್ಟು ನನ್ನ ಹೊಡೆದ್ಬಿಟ್ಟು ಸೋತೋಯ್ತೀವಿ ಗೈಸ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದೆ. ಆಮೇಲೆ ಬೆಲ್ ಐಕಾನ ಕ್ಲಿಕ್ ಮಾಡಿ ಗೈಸ್. ಸೊ ಟಾಟಾ, ಬೈ ಬೈ, ಗುಡ್ ಬೈ.